Mallikarjun Kharge, Mr. Mallikarjun Kharge said, sir, Mr. Mallikarjun Kharge said, we will look after. ಮತ್ತು ಪಕ್ಷದ ದೃಷ್ಟಿಯಿಂದ ನಾವು ತೀರ್ಮಾನ ಕೈಗೊಳ್ಳುತ್ತೇವೆ, ಅದನ್ನು ಎಲ್ಲರೂ ಒಪ್ಪಬೇಕಾಗುತ್ತೆ ಅಂತ ಹೇಳಿ. ನಾವು ಏನೇ ಖರ್ಗೆ ಸಾಹೇಬರು, ರಾಹುಲ್ ಗಾಂಧಿ ಅವರು, ಸೋನಿಯಾ ಗಾಂಧಿ ಅವರು ಏನ್ ಹೇಳಿದ್ರು ಇದು ನಮ್ಮ ಪ್ರಸಾದ ಅಂತ ನಾವು ಸ್ವೀಕಾರ ಮಾಡ್ತೀವಿ. Mallikarjun Kharge, Mr. Mallikarjun Kharge said, sir, Mr. Mallikarjun Kharge said, we will look after. ಮತ್ತು ಪಕ್ಷದ ದೃಷ್ಟಿಯಿಂದ ನಾವು ತೀರ್ಮಾನ ಕೈಗೊಳ್ಳುತ್ತೇವೆ, ಅದನ್ನು ಎಲ್ಲರೂ ಒಪ್ಪಬೇಕಾಗುತ್ತೆ ಅಂತ ಹೇಳಿ. ನಾವು ಏನೇ ಖರ್ಗೆ ಸಾಹೇಬರು, ರಾಹುಲ್ ಗಾಂಧಿ ಅವರು, ಸೋನಿಯಾ ಗಾಂಧಿ ಅವರು ಏನ್ ಹೇಳಿದ್ರು ಇದು ನಮ್ಮ ಪ್ರಸಾದ ಅಂತ ನಾವು ಸ್ವೀಕಾರ ಮಾಡ್ತೀವಿ. Mallikarjun Kharge, Mr. Mallikarjun Kharge said, sir, Mr. Mallikarjun Kharge said, we will look after. ಮತ್ತು ಪಕ್ಷದ ದೃಷ್ಟಿಯಿಂದ ನಾವು ತೀರ್ಮಾನ ಕೈಗೊಳ್ಳುತ್ತೇವೆ, ಅದನ್ನು ಎಲ್ಲರೂ ಒಪ್ಪಬೇಕಾಗುತ್ತೆ ಅಂತ ಹೇಳಿ. ನಾವು ಏನೇ ಖರ್ಗೆ ಸಾಹೇಬರು, ರಾಹುಲ್ ಗಾಂಧಿ ಅವರು, ಸೋನಿಯಾ ಗಾಂಧಿ ಅವರು ಏನ್ ಹೇಳಿದ್ರು ಇದು ನಮ್ಮ ಪ್ರಸಾದ ಅಂತ ನಾವು ಸ್ವೀಕಾರ ಮಾಡ್ತೀವಿ. Sir, 14 kg gas, 900. ನೋಡಪ್ಪ, ಈ ದೇಶದ ಎಲ್ಲ ಬಡ ಜನತೆಗೆ ದ್ರೋಹ ಬಗೆತಾ ಇದೆ ಬಿಜೆಪಿ ಸರ್ಕಾರ. ಇವತ್ತು ಎಲೆಕ್ಷನ್ ಆಗಲಿ ಅಂತ ಕಾಯ್ಕೊಂಡಿದ್ರು. ವೋಟಿಂಗ್ ಆದ ತಕ್ಷಣ ಇವತ್ತು ಎಲ್ಲ ಬೆಲೆಗಳನ್ನು ಜಾಸ್ತಿ ಮಾಡಲಿಕ್ಕೆ ಆದೇಶ ಕೊಡ್ತಾ ಇದ್ದಾರೆ. ಇವತ್ತು ಎಲ್ಲ ಹೋಟ್ಲುಗಳನ್ನ ಮುಚ್ಚುವಂತ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ಸೌದೆ ಭಾಗ್ಯ ಕೊಡ್ತಾ ಇದ್ದಾರೆ. ಅರಣ್ಯ ಇಲಾಖೆಯವರು ಸೌದೆನೂ ತರಕ್ ಬಿಡಲ್ಲ. ಸೊ ಇದು ಸೌದೆ ಕಡಿಮೆ ಮಾಡಬೇಕು ಅಂತೇಳಿ ಎಲ್ಲ ಮೊದಲೆಲ್ಲ ಉಜ್ವಲ ಕೊಡ್ತಾ ಇದ್ದೀವಿ ಅಂತೇಳಿ ಅದನ್ನೆಲ್ಲ ಫೋಟೋ ಹಾಕ್ಸ್ಕೊಂಡು ಪ್ರಧಾನಮಂತ್ರಿಗಳು ನಡೆಸಿದ್ರು. ಈಗ 1000ಕ್ಕೂ ಹೆಚ್ಚು ರೂಪಾಯಿ ಜಾಸ್ತಿ ಆಗ್ತಾ ಇದೆ ಅಂತಂದರೆ ಹೆಂಗ್ ಬದುಕಬೇಕು? ಇದನ್ನ ಗಮನದಲ್ಲಿಟ್ಕೊಂಡೇ ನಾವು 5 ಗ್ಯಾರಂಟಿಯನ್ನು ಕೊಟ್ಟಿದ್ದು. ಸೊ ಇವತ್ತು ಸುಮಾರು ಎಲ್ಲ ನಮ್ಮ ರಾಜ್ಯದ ಸುಮಾರು 1.25 ಲಕ್ಷ ಜನರಿಗೆ ವಿವಿಧ ರೀತಿಯಲ್ಲಿ 1.25 ಕೋಟಿ ಜನರಿಗೆ ಕುಟುಂಬಗಳಿಗೆ 1.25 ಕೋಟಿ ಕುಟುಂಬಗಳಿಗೆ ವಿವಿಧ ರೀತಿಯಲ್ಲಿ ಅವರಿಗೆಲ್ಲ ಸಹಾಯ ಮಾಡೋಂತ ಹೊರಟಿದ್ವಿ. ಈಗ ಮಾಡಿರೋದು ಖಂಡನೀಯ. ನಾವು ಹೋರಾಟವನ್ನು ಮುಂದುವರಿಸ್ತೇವೆ. ಬಿಜೆಪಿಯವರು ಅಶೋಕ್, ವಿಜೇಂದ್ರ, ಯಾರು ಬಿಜೆಪಿ ನಾಯಕರಿದ್ದಾರಲ್ಲ ಎಲ್ಲ ಬೊಗಳೆದಾಸರು. ಬರೀ ಖಾಲಿ ಮಾತಾಡೋದು, ಬರೀ ಟೀಕೆ ಮಾಡೋದು, ರಚನಾತ್ಮಕವಾದಂಥ ಕಾರ್ಯಕ್ರಮ ಇಲ್ಲ. ನಿಮಗೆ ಸಾಮಾನ್ಯ ಜನರ ಬಗ್ಗೆ ಏನಾದ್ರು ಆಸಕ್ತಿ ಇದ್ದರೆ, ನಂಬಿಕೆ ಇದ್ದರೆ, ವಿಶ್ವಾಸ ಇದ್ದರೆ, ಬಡ ಜನತೆ ಬಗ್ಗೆ ವಿಶ್ವಾಸ ಇದ್ದರೆ, ಇವತ್ತು ಕಾರ್ಮಿಕರ ಬಗ್ಗೆ ವಿಶ್ವಾಸ ಇತ್ತು ಅಂದರೆ, ಇವತ್ತು ಕಾರ್ಮಿಕರೇ ಅಲ್ವೇ ಈ ದೇಶವನ್ನು ಕಟ್ಟಿರೋರು, ಅವ್ರಿಗೆಲ್ಲ ಇವತ್ತು ಇಷ್ಟು ಎಫೆಕ್ಟ್ ಆಗ್ತಾ ಇದೆ. ಇವತ್ತು ಕಾರ್ಮಿಕ ದಿನಾಚರಣೆ ಆಚರಣೆ ಮಾಡ್ತಾ ಇದ್ದೀವಿ. ಇವತ್ತು ನೀವೇ ಹೋರಾಟ ಪ್ರಾರಂಭ ಮಾಡಿ, ನೀವೇ ಧ್ವನಿ ಎತ್ತಿ. ಯಾಕೆ ಇವತ್ತವರೆಗೂ ಮಾತಾಡ್ತಾ ಇಲ್ಲ? ಬೇರೆ ಎಲ್ಲದಕ್ಕೂ ಮಾತಾಡ್ತೀರಾ, ಎಲ್ಲ ಟೀಕೆ ಮಾಡ್ತೀರಾ. ಹಂಗಾರೆ ಇದನ್ನ ಸಮಂಜಿಸ್ಕೊಳ್ತಾ ಇದ್ದೀರಾ? ಸೊ ಹೊರಗಡೆ ಯಾವ ದೇಶದವ್ರು ಕೂಡ ಅಕ್ಕಪಕ್ಕ ದೇಶದವ್ರ ಹತ್ರ ಒಳ್ಳೆ ಸಂಪರ್ಕ ಬಿಜೆಪಿ ಗೌರ್ಮೆಂಟ್ ಬಂದ ಮೇಲೆ ಯಾರ ಹತ್ರ ಕೂಡ ಇಂಟರ್ನ್ಯಾಷನಲ್ ರಿಲೇಷನ್ಶಿಪ್ಪು ಯಾವುದು ಕೂಡ ಪಕ್ಕದ ದೇಶಗಳ ಬಗ್ಗೆ ವಿಶ್ವಾಸ ನಿಮಗಿಲ್ಲ. ಎಲ್ಲರನ್ನೂ ವೈರಿಗಳನ್ನ ಮಾಡ್ಕೊಬಿಟ್ರಿ. ಇದು ಮುಂದುವರಿತಾ ಇದೆ. ಇದು ಖಂಡನೀಯ. ಫಾರಿನ್ ರಿಲೇಷನ್ಶಿಪ್ಪು, ನಿಮ್ಮ ಟ್ರೇಡು ಎಲ್ಲ ಕೂಡ ಇವತ್ತು ಕೆಡ್ತಾ ಇದೆ. ಇದರಿಂದ ಇಂಥ ಅನ್ಯಾಯ ಆಗ್ತಾ ಇದೆ. ಇದು ನಾವು ಹೋರಾಟವನ್ನು